ಇದೀಗ ಬಂದಂತ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟು ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಯಿತು. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡಲೇಬೇಕಾದಂಥ ಮಾಹಿತಿ. ಯಾಕಂದರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ. ನಿಮಗೆ ಗೊತ್ತಿರ್ಬೋದು 19, 20, 21ನೇ ಕಂತಿನ ಹಣ ಬರಬೇಕು. ಅದ್ರ ಜೊತೆಗೆ ಕೆಲವರಿಗೆ ಪೆಂಡಿಂಗ್ ಹಣ ಕೂಡ ಬರಬೇಕು, 17 ಮತ್ತು 18ನೇ ಕಂತಿನ ಹಣ. ಸ್ನೇಹಿತರೆ, ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರ, ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಇದು. ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆ. ಹಾಗಾದರೆ ಬನ್ನಿ, ಎಷ್ಟು ಹಣ ಜಮಾ ಆಯಿತು ಇದೀಗ ಬಂದಿರುವಂಥ ಹೊಸ ಸುದ್ದಿ ಪ್ರಕಾರ. ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ, ಯಾರೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದಿದ್ದಾರೆ, ಈಗ ಬೆಳ್ಳಂ ಬೆಳಗ್ಗೆನೆ ಅವರ ಖಾತೆಗಳಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ರು, ಯಾವಾಗ ಬರುತ್ತಪ್ಪ ಗೃಹಲಕ್ಷ್ಮಿ ಯೋಜನೆಯ ಹಣ, ನಮಗೆ 19ನೇ ಕಂತಿನ ಹಣ ಬಂದಿಲ್ಲ, 20ನೇ ಕಂತಿನ ಹಣ ಬಂದಿಲ್ಲ ಅಂತ ಭಾಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ಸೊ ಕೊನೆಗೂ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಯಿತು. ಹೌದು ಸ್ನೇಹಿತರೆ, ಇವತ್ತ ಮೇ 5ನೇ ತಾರೀಕು ಸೋಮವಾರ ಬೆಳ್ಳಂ ಬೆಳಗ್ಗೆನೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ನೋಡಲೇಬೇಕಾದಂಥ ಮಾಹಿತಿ. ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಾಕಿ ಇತ್ತು ಮತ್ತು 19, 20ನೇ ಕಂತಿನ ಹಣಕ್ಕಾಗಿ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ನೋಡಲೇಬೇಕು. ಯಾಕಂದರೆ ಇಷ್ಟು ದಿನಗಳ ಕಾಯ್ದು ಸಾಕಾಗೋಗಿದೆ. ಒಂದು ಕಡೆಗೆ ಗೃಹಲಕ್ಷ್ಮಿಯರು ಏನು ಹೇಳ್ತಿದ್ದಾರೆ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ನೀವು ಹಣ ಕೊಡೋದಾಯ್ತಪ್ಪ ಅಂದರೆ ಕೊಡಿ, ಇಲ್ಲಾಂದರೆ 5 ಗ್ಯಾರಂಟಿಗಳನ್ನು ಬಂದ್ ಮಾಡಿಬಿಡಿ ಅಂತ ಬೇಜಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆಗೂ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬೆಳ್ಳಂ ಬೆಳಗ್ಗೆನೆ ಜಮಾ ಆಗಿದೆ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಕೂಡಲೇ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಬಂದಿರುವಂಥದ್ದು. ಅವರ ಖಾತೆಗಳಿಗೆ ಹಣ ಜಮಾ ಆಗಿದೆ. ಹಾಗಾದರೆ ಎಷ್ಟು ಜಮಾ ಆಗಿದೆ ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ, ಯಾರ್ಯಾರು ಹಣವನ್ನು ಪಡೆದಿದ್ದಾರೆ, ಇವತ್ತಿನ ಒಂದು ಕಥೆ ಏನು, ಎಷ್ಟು ಜಿಲ್ಲೆಗಳಿಗೆ ಮತ್ತೆ ಬಿಡುಗಡೆ ಆಗುತ್ತೆ, ಯಾವ ಕಂತಿನ ಹಣ ಬಿಡುಗಡೆ ಆಗುತ್ತೆ, ಎಲ್ಲ ಕಂಪ್ಲೀಟ್ ಆದಂಥ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಈಗ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟಾರ್ಟಿಂಗ್ನಲ್ಲಿ ಏನು 2,2 ಸಾವಿರ ರೂಪಾಯಿ ಕರೆಕ್ಟಾಗಿ ಬಂತು. ಆಮೇಲಿಂದ ಏನಿದೆ 2 ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ ಈ ರೀತಿಯಾಗಿ ಹಣ ಬರೋದಕ್ಕೆ ಪ್ರಾರಂಭ ಆಯಿತು. ಇದು ನಿಮಗೆ ಗೊತ್ತಿರಬಹುದು, ಬಂಡವಾಳದ ಕೊರತೆ ಇದೆ, ಆ ಒಂದು ಕಾರಣಕ್ಕಾಗಿ ಬಹಳಷ್ಟು ಪ್ರಾಬ್ಲಮ್ ಆಗಿದೆ ಅಂತ. ಕೊನೆಗೂ ಇವತ್ತು ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗಿದೆ. ಹೌದು ಸ್ನೇಹಿತರೆ, ನಮಗೆ ಬಂದಿರುವಂತಹ ಒಂದು ವರದಿ ಪ್ರಕಾರ ಮೊನ್ನೆ ಶನಿವಾರ ಏನಿತ್ತು DBT ಪುಷ್ ಆಗಿತ್ತಂತೆ, ಆ ಒಂದು ಕಂತಿನ ಹಣ ಬೆಳಗ್ಗೆನೆ ಜಮಾ ಆಗಿದೆ ಕೆಲವೊಂದು ಖಾತೆಗಳಿಗೆ. ಹೌದು ಸ್ನೇಹಿತರೆ, ಇಲ್ಲಿ 19ನೇ ಕಂತಿನ ಹಣ ಏನಿದೆ ಈಗ ಆಲ್ರೆಡಿ ರನ್ನಿಂಗ್ ಇರುವಂಥದ್ದು ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಇಲ್ಲಿ ಮೊನ್ನೆ ಶನಿವಾರ DBT ಪುಷ್ ಮಾಡಿದಂಥ 19ನೇ ಕಂತಿನ ಹಣ ಈಗಾಗಲೇ ಬೆಳ್ಳಂ ಬೆಳಗ್ಗೆನೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಹೌದು ಸ್ನೇಹಿತರೆ, ಇಲ್ಲಿ ನಮಗೆ ಬಂದಿರುವಂತಹ ಒಂದು ವರದಿ ಪ್ರಕಾರ ಟೋಟಲ್ 15 ಜಿಲ್ಲೆಗಳಿಗೆ ಈಗ ಬೆಳ್ಳಂ ಬೆಳಗ್ಗೆನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದಿದೆ. ಇಲ್ಲಿ ಜಿಲ್ಲೆಗಳ ಹೆಸರುಗಳು ಈ ರೀತಿಯಾಗಿವೆ. 1 ಚಿಕ್ಕಬಳ್ಳಾಪುರ, 2 ನಿಮಗೆ ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾವೇರಿ, ಕೊಡಗು, ಬಾಗಲಕೋಟೆ. ಹೌದು ಸ್ನೇಹಿತರೆ, ಇದೀಗ ಬೆಳ್ಳಂ ಬೆಳಗ್ಗೆನೆ 15 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಜಮಾ ಆಗಿದಂತೆ. ಇನ್ನು ಉಳಿದಂಥ ಜಿಲ್ಲೆಗಳಿಗೆ ಈಗ ಮತ್ತೆ ಏನು 11 ಗಂಟೆ ಮೇಲ್ಪಟ್ಟು 19ನೇ ಕಂತಿನ ಹಣ ಜಮಾ ಆಗುತ್ತಂತ ಮಾಹಿತಿ ಬಂದಿರುವಂಥದ್ದು. ಅಂದರೆ ಈಗ ಆಲ್ರೆಡಿ DBT ಪುಷ್ ಆಗಿದೆ, ಇನ್ನೇನು ಎಲ್ಲ ಖಾತೆಗಳಿಗೆ ಜಮಾ ಆಗೋದೊಂದೇ ಬಾಕಿ. ಇದ್ರ ಜೊತೆಗೆ ಇಲ್ಲಿ 19 ಕಂತು ಆದಮೇಲೆ 20ನೇ ಕಂತಿನ ಹಣ ಪ್ರಾಸೆಸ್ನಲ್ಲಿ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ಏನು ತಾಲೂಕು ಪಂಚಾಯತ್ಗಳಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ 20ನೇ ಕಂತಿನ ಹಣ ಟ್ರಾನ್ಸ್ಫರ್ ಆಗಿದೆ. ಸೊ ಇವತ್ತ DBT ಪುಷ್ ಮಾಡ್ತಾ ಇದ್ದಾರೆ. 20ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ, ಅಂದರೆ ಮೇ ಬಿ ನಿಮಗೆ ನಾಳೆ ಬೆಳಗ್ಗೆಯಿಂದನೇ 20ನೇ ಕಂತಿನ ಹಣ ಜಮಾ ಆಗ್ಬೋದು ಅಥವಾ ನಾಡಿದ್ದು ಜಮಾ ಆಗ್ಬೋದು. ಸೊ ಈ ರೀತಿಯಾಗಿ 20ನೇ ಕಂತಿನ ಹಣ ಕೂಡ ನಿಮಗೆ DBT ಪುಷ್ ಆಗುತ್ತೆ. ಇವತ್ತ ಯಾವುದೇ ಕ್ಷಣದಲ್ಲಿ ನಿಮ್ಮ ಖಾತೆಗಳಿಗೆ 20ನೇ ಕಂತಿನ ಹಣ ಕೂಡ ಬರುತ್ತೆ. ಹೌದು ಸ್ನೇಹಿತರೆ, ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ಪ್ರತಿಯೊಬ್ಬರಿಗೂ ಈಗ 19 ಮತ್ತು 20ನೇ ಕಂತಿನ ಹಣ ಬರುವಂತ ಟೈಮ್ ಬಂದೇ ಬಿಡ್ತು. ಇದ್ರ ಜೊತೆಗೆ ಇಲ್ಲಿ ಕೆಲವೊಂದು 18ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಯಾಕಂದರೆ ಭಾಳಷ್ಟು ಮಂದಿಗೆ, ಇನ್ನು ಕೆಲವರಿಗೆ 18ನೇ ಕಂತಿನ ಹಣ ಕಾರಣಾಂತರಗಳಿಂದ ಬಂದಿದ್ದಿಲ್ಲ. ಸೊ ಆ ಒಂದು 18ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಇದು. ಜಸ್ಟ್ ತಾಳ್ಮೆಯಿಂದ ವೇಟ್ ಮಾಡ್ತಾ ಇರಿ. ಎಲ್ಲ ಪ್ರತಿಯೊಬ್ಬರ ಖಾತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೇ ಆಗುತ್ತೆ. ಇದೀಗ ಬಂದಿರುವಂಥ ಸುದ್ದಿ ಇದು. ಸೊ ಇವತ್ತು ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರಿ, ಯಾವ ಕ್ಷಣದಲ್ಲಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಆಗಿರ್ಬೋದು, 19ನೇ ಕಂತಿನ ಹಣ ಆಗಿರ್ಬೋದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಮತ್ತೆ ಸ್ವಲ್ಪ ಲೇಟ್ ಆಗುತ್ತೆ, 20ನೇ ಕಂತಿನ ಹಣ ನಾಳೆಲಿಂದನೇ ಜಮಾ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾದರೆ ಯಾರಿಗೆ ಹಣ ಬಂತು, ಯಾರಿಗೆ ಇಲ್ಲ, ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.